ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ. ನೋಡಿ ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವಿಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ.
ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆಯನ್ನು ನೋಡಿ, ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವೇಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆಯನ್ನು ನೋಡಿ, ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವೇಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆಯನ್ನು ನೋಡಿ, ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವೇಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆಯನ್ನು ನೋಡಿ, ಎಂಥ ನೋವಿನ ಮಾತುಗಳನ್ನು ಹೇಳ್ತಿದ್ದಾರೆ ಪಾಪ ಅವರು. ಸಂಬಳ ನೀಡೋದಕ್ಕೆ ಗ್ರಂಥಪಾಲಿಕೆ ಆತ್ಮಹತ್ಯೆಗೆ ಕೇಸ್ ಏನು ಆಗಿದೆ, ಅದಕ್ಕೆ ಟ್ವೇಸ್ಟ್. ಭಾಗ್ಯವಂತಿ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೆಯಲ್ಲಿ ಗಂಡ 2 ಮಕ್ಕಳ ಜೊತೆಗೆ ವಾಸವಿದ್ರು ಇವರು. ಗಂಡ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ದುಡಿಮೆ ಈಗ ಅನುಕೂಲ ಆಗ್ತಾ ಇತ್ತು ತಕ್ಕ ಮಟ್ಟಿಗೆ. ಆದರೆ ಅವರೇ ಹೇಳುವ ಹಾಗೆ ನಮ್ಮ ಅಕೌಂಟ್ ಚೆಕ್ ಮಾಡಿ ಅಕೌಂಟಲ್ಲಿ 5 ರೂಪಾಯಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ದುಡಿದಕ್ಕೆ ಸಂಬಳ ಕೇಳಿದರೆ ಈ ರೀತಿ ಅಂದರೆ ಹೇಗೆ ಇದು ಅನ್ನೋಂಥ ಪ್ರಶ್ನೆ